ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದನ್ನೇ ನಿಮಗೊಂದು ರೆಸಿಪಿ ಕೊಡ್ತೀನಿ. ಸಿಹಿ ಪಲ್ಯ, ಖಾರ ಪಲ್ಯ ಎರಡೂ ಮಾಡ್ತಾಯಿದ್ದೀನಪ್ಪ. ಓಕೆನಾ? ಒಂದು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆಪ್ಪ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಬೇಕು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಓಕೆನಪ್ಪ? ನೋಡಿಪ್ಪ, ಬಾಣಲಿ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ, ಸ್ವಲ್ಪ ಹಾಕ್ತೀವಪ್ಪ. ಉಪ್ಪು, ಅರಿಶಿನ ಸ್ವಲ್ಪ ಈ ಥರ ಆಗಲಿಪ್ಪ. ಆಮೇಲೆ ಇದನ್ನು ಹಾಕಿ ಇನ್ನು ಸ್ವಲ್ಪ ಉಪ್ಪು ಹಾಕಿಪ್ಪ. ಎಷ್ಟು ಈಸಿ ಇದು, ಆದರೂ ಎಷ್ಟು ಟೇಸ್ಟಪ್ಪ ಇದು. ಇವೆಲ್ಲ ಕುಂಬಳಕಾಯಿ ಪಲ್ಯ ಅಂದರೆ ಏನೋ ಒಂದು ಖುಷಿ ಅಲ್ಲ, ಸಿರಿಧಾನ್ಯಕ್ಕೆ ಸೇರುತ್ತಲ್ವ, ಅದರಿಂದ. ಸ್ವಲ್ಪ ಆಡಿಸಿಪ್ಪ, ಈ ಥರ ಆಡಿಸಿ. ಸ್ವಲ್ಪ ನೀರೇನು ಬೇಕಾಗಲ್ಲ ಇದಕ್ಕೆ, ಸುಮ್ಮನೆ ಬೇಕಾದರೆ ನಿಮಗೆ ಸಾಫ್ಟಾಗಿ ಬೇಕು ಪಲ್ಯ ಅಂದರೆ ಒಂಚೂರು ನೀರು ಹಾಕ್ಕೊಳ್ಳಿಪ್ಪ. ಸ್ವಲ್ಪ ಕ್ಲೋಸ್ ಮಾಡಿ ನೋಡಿಪ್ಪ, ಹಾಕಿದ್ದೆ ನೋಡಿ, ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಪ್ಪ. ತೆಂಗಿನಕಾಯಿ ತುರಿ ಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲೆಮನ್, ಕಡಲೆಬೇಳೆ ಬೇಕಾದ್ರೆ ಹಾಕ್ಕೊಳ್ಳಿಪ್ಪ ಒಗ್ಗರಣೆಗೆ. ನಾನು ಕಡಲೆಬೇಳೆ ಹಾಕಿಲ್ಲ. ಇದು ರೊಟ್ಟಿಗಂತೂ ಸೂಪರಪ್ಪ ಪಲ್ಯ. ಏಕೆಂದರೆ ಸಿರಿಧಾನ್ಯ ಟೈಮ್ನಲ್ಲೇ ಬರುತ್ತೆ ಅಲ್ವಾ, ಕುಂಬಳಕಾಯಿ, ಸೋರೆಕಾಯಿ ಎಲ್ಲ ಹಸಿ ಕಾಳುಗಳು ಎಲ್ಲ ಸಿರಿಧಾನ್ಯ ಟೈಮಲ್ಲೇ. ಕುಂಬಳಕಾಯಿ ಅಂತೂ ಇನ್ನೂ ಸ್ಪೆಷಲ್ ಇದು. ನೋಡಿ, ಒಂದೆರಡು ಹನಿ ಏನು ಗೊತ್ತಪ್ಪ, ಒಂದು ಪುಟ್ಟ ಸ್ಪೂನಲ್ಲಿ 1 ಸ್ಪೂನ್ 2 ಸ್ಪೂನು ನೀರು ಹಾಕಿದ್ದೆ ಅಷ್ಟೇ. ನಾನು ನೀರೇನು ಬೇಕೇ ಆಗಲ್ಲ ಇದಕ್ಕೆ, ಸುಮ್ಮನೆ ಸಾಫ್ಟ್ ಬೇಕು ನನಗೆ, ಅದಕ್ಕೆ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂತ. ಓಕೆನಾ? ಇದಕ್ಕೆ ರೊಟ್ಟಿಗಳೇ ಚೆಂದಪ್ಪ, ಸೂಪರ್ ಕಾಂಬಿನೇಷನ್ ರೊಟ್ಟಿ ಮಾತ್ರ. ಕ್ಲೋಸ್ ಮಾಡಿ 1-2 ನಿಮಿಷಪ್ಪ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಓಕೆನಾ? ಇದು ಸಿಹಿ ಕುಂಬಳಕಾಯಿಗೆ ಸೇಮ್ ಕಟ್ ಮಾಡಿ ಇಟ್ಕೊಳ್ಳಿ. ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಸ್ವಲ್ಪ ತುಪ್ಪ. ಓಕೆನಾ? ನೋಡಿಪ್ಪ, ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಅಪ್ಪ ಇದಕ್ಕೆ, ಏನಿಲ್ಲ, ತುಪ್ಪ ಹಾಕಿ ನೋಡಿ ಕುಂಬಳಕಾಯಿ ಹಾಕ್ತಾಯಿದ್ದೀನಿ. ತಳ ಒಂದು ಸ್ವಲ್ಪ ಇದಾಗಬಾರ್ದು ಅಂದ್ಬಿಟ್ಟು, ಕುಂಬಳಕಾಯಿ ಒತ್ತಬಾರ್ದು ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಯಾಕೆಂದರೆ ಸ್ವೀಟ್ ಅಲ್ವಾ, ಎಣ್ಣೆ ಬೇಡ, ತುಪ್ಪ ಹಾಕ್ಕೊಳ್ಳಿ. ಓಕೆನಾ? ಸ್ವಲ್ಪ ಆಗಲಿಪ್ಪ ಇದು. ನೋಡಿಪ್ಪ, ಸ್ವಲ್ಪ ತುಪ್ಪ ಹಾಕಿದರೆ ತಳ ನೋಡಿ ಚೆನ್ನಾಗಿರುತ್ತೆ. ತಳ ನೋಡಿ ಕ್ಲೀನಾಗಿರುತ್ತೆ. ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಳ್ಳಿಪ್ಪ. ಮತ್ತು ಅದೇ ನೋಡಿ ನೀರು ಬಿಡ್ತಾ ಇರುತ್ತಲ್ವ ಕುಂಬಳಕಾಯಿಂದು, ಮತ್ತದೇ ಆಗುತ್ತೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಪ್ಪ. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಬೇಕು ಸಿಹಿಗೆ. ಮತ್ತು ಇದು ಏಲಕ್ಕಿ, ಬೆಲ್ಲ. ನಾನು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ನನಗೆ. ನೋಡಿ, ಸಿಹಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕುಂಬಳಕಾಯಿನಲ್ಲೇ ಸಿಹಿ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು 1 ಸಲ 2 ಸಲ
ಆಡಿಸಿ ಕ್ಲೋಸ್ ಮಾಡಿಪ್ಪ, ಮೆತ್ತಗೆ ಬೆಂದ್ಬಿಡುತ್ತೆ. ನಾನು ಬೆಳಿಗ್ಗೆ ಸಜ್ಜೆ ರೊಟ್ಟಿ ಮಾಡಿ ಬದನೆಕಾಯಿ ಪಲ್ಯ ಮಾಡಿದ್ದೀನಪ್ಪ. ಅದಕ್ಕೆ ಇವಾಗ ಸ್ವಲ್ಪ ಇತ್ತು ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಈಗ ಅದೇ ಸಜ್ಜೆ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ. ಈಗ ಕ್ಲೋಸ್ ಮಾಡಿಪ್ಪ, ಒಂದು 2 ನಿಮಿಷ ಬೆಲ್ಲ ಎಲ್ಲ ಕರಗುತ್ತೆ. ಕ್ಲೋಸ್ ಮಾಡಿ ನೋಡಿ, ಬೆಲ್ಲ ಕಾಯಿ ಎಲ್ಲ ಒಂಥರ ಗಮ್ ಅಂತ ಏಲಕ್ಕಿ ಗಮ್ ಅಂತ ಆಗಿದೆ ನೋಡಿ. ಚೆನ್ನಾಗಿರುತ್ತೆ ಇದಂತೂ ರೊಟ್ಟಿಗೆಪ್ಪ. ಅಕ್ಕಿ ರೊಟ್ಟಿಗಂತೂ ಇನ್ನೂ ಸೂಪರಪ್ಪ, ಇದು ತುಂಬ ಚೆನ್ನಾಗಿರುತ್ತೆ ಇದು. ಓಕೆನಾ, ಸ್ಟವ್ ಆಫ್ ಮಾಡಿಬಿಡಿ, ಸ್ವಲ್ಪ ಕ್ಲೋಸ್ ಮಾಡ್ತೀನಿ. ಎಲ್ಲ ಬೆಂದಿದೆ. ಓಕೆನಾ, ಈಗ ಸರ್ವಿಂಗ್ ಬೌಲಿಗೆ ಹಾಕ್ತೀನಿ. ಸ್ಟವ್ ಆಫ್ ಮಾಡಿಪ್ಪ. ಬೆಳಿಗ್ಗೆ ಸಜ್ಜೆ ರೊಟ್ಟಿ ಮಾಡಿದ್ದೀನಿ, ತೆಳುಗಿದೆ ಸಜ್ಜೆ ರೊಟ್ಟಿ. ಇನ್ನೊಂದು ಸಲ ನಿಮಗೆ ಸಜ್ಜೆ ರೊಟ್ಟಿ ಮಾಡೋದನ್ನೇ ತೋರಿಸ್ತೀನಿ. ಬೆಳಿಗ್ಗೆ ತಿಂಡಿಗೆ ಮಾಡಿದ್ದಿದ್ದು. ಅದಕ್ಕೆ ಖಾರ, ಕುಂಬಳಕಾಯಿ ಪಲ್ಯ. ಇದು ಸಿಹಿ ಕುಂಬಳಕಾಯಿಪ್ಪ. ಓಕೆನಾ, ಇದು ಸಿಹಿ ಕುಂಬಳಕಾಯಿಗೆ ಚೂರು ತೆಂಗಿನಕಾಯಿ ತುರಿ ಕೊಡ್ತಾಯಿದ್ದೀನಿ ನೋಡಿ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಇದಂತೂ ಅಕ್ಕಿ ರೊಟ್ಟಿ ಸಜ್ಜೆ ರೊಟ್ಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆಪ್ಪ. ಇದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು. ಇದು ಬಂದು ನೋಡಿಪ್ಪ ಬದನೆಕಾಯಿ ಪಲ್ಯ. ನಾನು ಬೆಳಿಗ್ಗೆ ಸಜ್ಜೆ ರೊಟ್ಟಿಗೆ ಮಾಡಿದ್ದು ನೋಡಿ. ಸಜ್ಜೆ ರೊಟ್ಟಿ, ಕುಂಬಳಕಾಯಿ ಖಾರ ಪಲ್ಯ, ಸಿಹಿ ಕುಂಬಳಕಾಯಿ ಬದನೆಕಾಯಿ ಪಲ್ಯ ಕೊಟ್ಟಿದ್ದೀನಿ. ಓಕೆನಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಓಕೆ, ಸಿ ಯು.